ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಡಿವೈಎಸ್ಪಿ ರಾಮಚಂದ್ರಪ್ಪ ಅನ್ನೋ ಕಾಮುಕ ಪೊಲೀಸ್ ಅಪ್ಪನ ಕಾಮುಕ ಪುರಾಣ ಇವತ್ತು ಇಡೀ ರಾಜ್ಯದಾದ್ಯಂತ ಸುದ್ದಿ ಮಾಡ್ತಾ ಇದೆ. ಯಾರು ಈ ರಾಮಚಂದ್ರಪ್ಪ ಅನ್ನೋ ಕುತೂಹಲ ಸಹಜವಾಗಿ ನಿಮಗೂ ಕೂಡ ಇದೆ. ಈತನ ಕೈಯಾಲಿ ಇದೇ ಮೊದಲ ಅಥವಾ ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿತ್ತ ಅಥವಾ ಇದೇ ಹೊಸದಾಗಿ ಈ ರೀತಿ ಕೆಟ್ಟದಾಗಿ ಈತ ಸುದ್ದಿಯಾಗಿರೋದಾ? ಯಾರು ಈ ಡಿವೈಎಸ್ಪಿ ರಾಮಚಂದ್ರಪ್ಪ? ಆತನ ಹಿನ್ನೆಲೆ ಏನು? ಈ ವಿಡಿಯೋವನ್ನು ಮಾಡಿದ್ಯಾರು? ಈ ಅಶ್ಲೀಲ ವಿಡಿಯೋವನ್ನು ಖುದ್ದಾಗಿ ರೆಕಾರ್ಡ್ ಮಾಡಿದ್ದು ಯಾರು ಅನ್ನೋ ಹಲವು ಇಂಟ್ರೆಸ್ಟಿಂಗ್ ಸುದ್ದಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋ ಕೆಲಸ. ವೀಕ್ಷಕರೇ, ನೋಡಲಿಕ್ಕೆ ವಯಸ್ಸಾದ ಮುದುಕನಂತೆ ಕಂಡರೂ ಕೂಡ ಈ ಪಾರ್ಟಿ ಈ ಪೊಲೀಸ್ ಉಡುಪಿನಲ್ಲೇ ಈ ಚಾಳಿಯನ್ನು ತೋರಿಸಿರೋ ಈ ಪೊಲೀಸ್ ಬಗ್ಗೆ ಈಗಾಗಲೇ ಜನರು ಚೀಮಾರಿಯನ್ನು ಆಗ್ತಾ ಇದ್ದಾರೆ. ನಮಗೆಲ್ರಿಗೂ ಕೂಡ ಹಳ್ಳಿ ಕಡೆ ಒಂದು ಗಾದೆ ಮಾತಿದೆ, ಹುಣಸೆ ಮರ ಮುಪ್ಪಾದರೂ ಕೂಡ ಹುಳಿ ಮುಪ್ಪಾಗೋದಿಲ್ಲ ಅನ್ನೋ ಗಾದೆ ಮಾತಲ್ಲೇ ಈ ರೀತಿಯಾದಂಥ ಕೃತ್ಯವನ್ನು ಎಸಗಲಿಕ್ಕೂ ಕೂಡ ಈ ವಯಸ್ಸಾದ ಪೊಲೀಸ್ ಅಪ್ಪನು ಕೂಡ ಮುಂದಾಗಿರೋದು. ನಾವೆಲ್ಲರೂ ಕೂಡ ಒಂದು ಕ್ಷಣ ಯೋಚನೆ ಮಾಡಬೇಕಾಗುತ್ತೆ. ವಯಸ್ಸಿಗೆ ಬಂದಿರೋ ಮಕ್ಕಳು ಕೂಡ ಆ ಪೊಲೀಸ್ಗೆ ಇರ್ತಾರೆ. ಅವರಿಗೆ ಹೇಗೆ ಮುಖ ತೋರಿಸ್ಬೇಕು, ಜೊತೆಗೆ ಮಕ್ಕಳ ಮುಂದೆ ಈ ರೀತಿಯಾಗಿ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಒಬ್ಬ DYSP ಹೇಗೆ ತಲೆ ಎತ್ತಿ ಓಡಾಡಬೇಕು, ಜೊತೆಗೆ ಹೆಂಡತಿಗೆ ಯಾವ ರೀತಿಯಾಗಿ ಮುಖದರ್ಶನವನ್ನು ಮಾಡಬೇಕು ಅನ್ನೋ ಎಲ್ಲ ಯೋಚನೆಗಳನ್ನು ಕೂಡ ನಾವು ಸಹಜವಾಗಿ ಮಾಡಬೇಕಾಗತ್ತೆ. DYSP ರಾಮಚಂದ್ರಪ್ಪನವರು ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ಒಬ್ಬ ಉನ್ನತ ಅಧಿಕಾರಿ. ಪಾವಗಡದ ರೌಡಿಗಳಿಗೂ ಕೂಡ ಗಡೀಪಾರು ಎಚ್ಚರಿಕೆಯನ್ನು ಕೊಟ್ಟು ಈಗಾಗಲೇ ಅನೇಕ ವಿಷಯಗಳಲ್ಲೂ ಕೂಡ ಸುದ್ದಿಯಾಗಿದ್ದರು. ಇದೇ DYSP ಅನೇಕ ಬಾರಿಯಲ್ಲೂ ಕೂಡ ಸುದ್ದಿಯಲ್ಲಿದ್ದರು. ಬಹಳಷ್ಟು ನಿಷ್ಠಾವಂತ ಅಧಿಕಾರಿ ಅನ್ನೋ ಒಂದಿಷ್ಟು ಮಿಶ್ರ ಪ್ರತಿಕ್ರಿಯೆಗಳು ಕೂಡ ಕೇಳಿಬಂದರು. ಪೊಲೀಸ್ ಠಾಣೆ ಮತ್ತು ಸುತ್ತಮುತ್ತ ಯಾವ ರೀತಿಯಾದಂಥ ಅಭಿಪ್ರಾಯಗಳಿದೆ ಅನ್ನೋದು ಕೂಡ ನಾನು ಹೇಳಬೇಕಾಗುತ್ತೆ. ಜೊತೆಗೆ ಈ ವಿಡಿಯೋ ಕುರಿತಾಗಿಯೂ ಕೂಡ ಸ್ಪಷ್ಟವಾಗಿ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡಬೇಕಾಗತ್ತೆ. ವೀಕ್ಷಕರೇ, ಮಹಿಳೆಯೊಂದಿಗೆ ಇದೇ ರಾಸಲೀಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತುಮಕೂರು ಜಿಲ್ಲೆಯ ಮಧುಗಿರಿ ಉಪವಿಭಾಗದ DYSP ರಾಮಚಂದ್ರಪ್ಪ ಅವರನ್ನು ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ, ಅಮಾನತು ಮಾಡಲಾಗಿದೆ. ಆದರೆ ಇನ್ನೊಂದು 3-4 ತಿಂಗಳ ಕಾಲ ಸಸ್ಪೆಂಡ್ ಇದ್ದು ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗ್ತಾರೆ. ಇವೆಲ್ಲವೂ ಕೂಡ ಮಾಮೂಲು. ಅದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಮಾತನಾಡೋಣ. ಒಂದು ಸಣ್ಣ ಪುಟ್ಟ ಜಮೀನು ವಿಚಾರಕ್ಕೆ ದೂರು ಕೊಡಲಿಕ್ಕೆ ಅಂತ ಬಂದಂಥ ಮಹಿಳೆಯೊಂದಿಗೆ ತಮ್ಮ ಕಚೇರಿಯಲ್ಲೇ ಈ ರೀತಿಯಾಗಿ ರಾಸಲೀಲೆ ನಡೆಸಿದಂಥ ಪೊಲೀಸ್ ಅಪ್ಪನ ವಿಡಿಯೋ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ. ಇದರ ಬೆನ್ನಲ್ಲೇ ನಾನು ಹೇಳಿದ್ನಲ್ಲ, ಆರಂಭದಲ್ಲಿ DG ಕೂಡ ಜನವರಿ 3ನೇ ತಾರೀಕು ಅಂದರೆ ಇವತ್ತೇ ಕೂಡ ಅವ್ರನ್ನ ಅಮಾನತು ಮಾಡಿ ಆದೇಶವನ್ನು ಕೂಡ ಹೊರಡಿಸಿ ಬಿಟ್ಟಿದ್ದಾರೆ. ಸದ್ಯ ಕೇಳಿಬರ್ತಿರೋ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ರಂಪಾಟ, ಜೊತೆಗೆ ಈ ತುಂಟಾಟ, ಈ ಪೊಲೀಸ್ ಸ್ಟೇಷನ್ಸ್ಗಳಲ್ಲೇ ಈ ರೀತಿಯಾಗಿ ಈ ತಲೆಪ್ರತಿಷ್ಠೆಗಳನ್ನು ಮಾಡ್ತಾ ಇರ್ತಕ್ಕಂಥ ಈ DYSP ರಾಮಚಂದ್ರಪ್ಪ ಅವ್ರನ್ನ ಇಲ್ಲಿಯವರೆಗೂ ತಡೆದುಕೊಂಡಿದ್ದೇ ಗ್ರೇಟ್ ಅಂತೆ. ಆ ಥರದ ಒಂದಿಷ್ಟು ಮಾಹಿತಿಗಳು ಕೂಡ ಕೆಲವು ಬಲ್ಲ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ಲೇ ಈ ವಿಡಿಯೋವನ್ನು ಮಾಡಿರೋ ಸುದ್ದಿ ಕೂಡ ಈಗ ಎಲ್ಲೆಡೆ ಸದ್ದು ಮಾಡ್ತಿದೆ. ವೀಕ್ಷಕರೇ, ನಿಮಗೆ ಸ್ಪಷ್ಟವಾಗಿ 1-1.5 ನಿಮಿಷದ ಒಂದು ಸಣ್ಣ ವಿಡಿಯೋ ತುಣುಕು ಬಹಳಷ್ಟು ಜನರಿಗೆ ಸಿಕ್ಕಿರ್ಬೋದು, ಅಥವಾ ಈಗಾಗಲೇ ದೃಶ್ಯ ಮಾಧ್ಯಮಗಳಲ್ಲೂ ಕೂಡ ಅದನ್ನು ಬ್ಲರ್ ಮಾಡಿ ತೋರಿಸ್ತಾ ಇರೋದನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಾ. ಭಾಳಷ್ಟು ಸಾರಿ ಇದನ್ನು ಯಾರು ವಿಡಿಯೋ ಮಾಡಿದ್ದು ಅನ್ನೋ ಕುತೂಹಲ ಭಾಳಷ್ಟು ಜನರಿಗಿತ್ತು. ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ, ಆ ಮಹಿಳೆ ಹುಡುಕಾಟ ಮಾಡಲಾಗ್ತಾ ಇದೆ, ಆ ಮಹಿಳೆಯಿಂದ ಈಗಾಗಲೇ ಕಂಪ್ಲೇಂಟ್ ಕೂಡ ತೆಗೆದುಕೊಳ್ಳಲಾಗಿದೆ ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ಆದರೆ ಈ ವಿಡಿಯೋವನ್ನು ಮಾಡಿದ್ದು ಯಾರೋ ಹೊರಗಿನ ಸಾರ್ವಜನಿಕರಲ್ಲ, ಪೊಲೀಸ್ ಠಾಣೆಯೊಳಗಿದ್ದಂಥ ಇದನ್ನೆಲ್ಲವನ್ನು ಕೂಡ ತಡೆದುಕೊಂಡಿದ್ದಂಥ ಇಲ್ಲಿಯವರೆಗೂ ಕೂಡ ಸುಮ್ಮನಿದ್ದಂಥ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಲೇ ಅದನ್ನು ವಿಡಿಯೋ ರೆಕಾರ್ಡ್ ಕೂಡ ಮಾಡಿದ್ದಾನೆ. ವೀಕ್ಷಕರ, ಕಾಮಕ್ಕೆ ವಯಸ್ಸಿಲ್ಲ ಎನ್ನುವಂತೆ ಈ ಕಷ್ಟ ಅಂತ ಬಂದ ಮಹಿಳೆಯ ಮೇಲೆ ಈ ರೀತಿಯಾಗಿ ಠಾಣೆಯಲ್ಲೇ ಎಗರೋ ಅವಶ್ಯಕತೆ ಕೂಡ ಇರಲಿಲ್ಲ ಅಂತ ನಾವೆಲ್ಲರೂ ಕೂಡ ಅಂದುಕೊಳ್ಬೋದು. ಯಾಕೆಂದರೆ ಬಡವರ ಅಸಹಾಯಕತೆಯನ್ನು ಬಳಸ್ಕೊಳ್ಳೋದೇ ಚಾಳಿಯನ್ನಾಗಿ ಕೆಲವೊಬ್ಬರು ಮಾಡ್ಕೊಂಡಿರ್ತಾರೆ. ಪೊಲೀಸ್ ಸ್ಟೇಷನ್ ಅಂದರೆ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಬರೋದು, ಕೇಳ್ಕೊಂಡು ಬರೋದು, ಜೊತೆಗೆ ಇಲ್ಲಿ ಒಂದು ಪರಿಹಾರ ಸಿಗುತ್ತೆ ಅಂತ. ದೇವಸ್ಥಾನಗಳಿಗೆ ಹೋದರೆ ಖಂಡಿತವಾಗಿಯೂ ನಮಗೆ ಪರಿಹಾರ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಅದು ಒಂದಿಷ್ಟು ಪ್ರಶ್ನಾರ್ಥಕ ಚಿಹ್ನೆ. ಆದರೆ ಇಲ್ಲಿಗೆ ಬಂದರೆ ಮಾತ್ರ ಖಂಡಿತವಾಗಿಯೂ ಒಂದು ಸ್ವಲ್ಪ ನಮಗೆ ಪರಿಹಾರ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ, ಉದ್ದೇಶಗಳಿಂದ ಬಹಳಷ್ಟು ಜನ ಅಮಾಯಕರು, ಅಸಹಾಯಕರು, ಬಡವರು ಎಲ್ಲರೂ ಕೂಡ ಒಂದಿಷ್ಟು ಆರೋಪಗಳನ್ನು ಹೊತ್ಕೊಂಡು, ಜೊತೆಗೆ ಒಂದಿಷ್ಟು ಕಂಪ್ಲೇಂಟ್ಗಳನ್ನು ಹೊತ್ಕೊಂಡು ಒಂದಿಷ್ಟು ಪರಿಹಾರವನ್ನು ಬಯಸಿ ಇದೇ ಪೊಲೀಸ್ ಠಾಣೆಗೆ ಬರ್ತಾ ಇರ್ತಾರೆ. ಆದರೆ ಈ ಪೊಲೀಸ್ ಠಾಣೆಯಲ್ಲಿ ಈ ಪೊಲೀಸ್ ಅಪ್ಪನ ಈ ತಲೆಪ್ರತಿಷ್ಠೆಗಳು ಇದೇ ಮೊದಲೇನಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇಂಥದ್ದು ತುಂಬ ನಡೆದಿವಿ ಅಂತ, ಇದ್ರ ಕುರಿತಾಗಿಯೂ ಕೂಡ ಒಂದಿಷ್ಟು ತನಿಖೆಯೂ ಕೂಡ ಆಗಬಿಡಲಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು. ಇದರ ಜೊತೆಗೆ
ಮಹಿಳೆ ಕೂಡ ದಲಿತ ಮಹಿಳೆ ಅನ್ನೋ ಸುದ್ದಿಯೂ ಕೂಡ ಈಗ ಹರಿದಾಡ್ತಾ ಇರೋದು, ಅದು ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ. ಅದು ಎಷ್ಟು ಸತ್ಯ ಅನ್ನೋದು ಕೂಡ ಬೆಳಕಿಗೂ ಕೂಡ ಬರಬೇಕಾಗಿದೆ. ಇದಕ್ಕೆ ಸ್ವಲ್ಪ ಜಾತಿಯ ಕಿಡಿತ ಹಾಕಿದರೂ ಕೂಡ ಇದು ಇನ್ನೊಂದು ಹಂತಕ್ಕೆ ಹೋಗೋ ಸಾಧ್ಯತೆಗಳು ಭಾಳಷ್ಟು ಸ್ಪಷ್ಟವಾಗಿ ಕಾಣಸಿಗುತ್ತೆ. ಯಾಕೆಂದರೆ ಈ ಥರದ ಕೇಸ್ಗಳಲ್ಲಿ ಯಾರೋ ಒಬ್ಬ ದಲಿತ ಮಹಿಳೆ ಅಂದ ತಕ್ಷಣ ಅದು ಬೇರೆ ರೀತಿಯಾದಂಥ ಆಯಾಮವನ್ನು ಕೂಡ ಪಡೆದುಕೊಳ್ಳುತ್ತೆ. ವೀಕ್ಷಕರೇ, ಪೊಲೀಸ್ ಸ್ಟೇಷನ್ಗೆ ಅಲ್ದಾಡುವಂತಹ ಬಡಪಾಯಿ ಅಥವಾ ಅಮಾಯಕ ಹೆಣ್ಣು ಮಕ್ಕಳು ತಮಗೇನೋ ಕೆಲಸ ಆಗಬೇಕಾದ್ರೆ ಈ ರೀತಿಯಾಗಿ ತನ್ನ ದೇಹವನ್ನು ಒಡ್ಲೇಬೇಕೇನೋ ಅನ್ನೋ ಅನಿವಾರ್ಯತೆಗೆ ಸಿಕ್ಕು ಈ ರೀತಿಯಾಗಿ ತನ್ನ ದೇಹವನ್ನು ಇನ್ನೊಬ್ಬರಿಗೆ ಬಲಿ ಕೊಡುವಂಥ ಕೆಲಸಗಳು ಕೂಡ ನಡೀತಾ ಇರುತ್ತೆ. ಅದನ್ನು ನಾವು ಹೆಣ್ಣು ಮಕ್ಕಳ ತಪ್ಪು ಅಂತಲ್ಲ, ಆ ರೀತಿಯ ಕೆಟ್ಟ ಕೃತ್ಯಗಳಿಗೆ ಬಳಸಿಕೊಳ್ಳಿಕ್ಕೆ ಮುಂದಾಗಿಬಿಡ್ತಾರೆ. ಅವರಿಗೆ ಕೊನೆಗೆ ಅನಿವಾರ್ಯ, ನಾವಿದರಿಂದ ಪಾರಾಗಬೇಕು ಅಂದರೆ ಈ ಕಷ್ಟದಿಂದ ಅನಿವಾರ್ಯ ಪರಿಸ್ಥಿತಿಗೆ ದೂಡುವಂಥ ಬಹಳಷ್ಟು ಕಷ್ಟಗಳು ಕೂಡ ಬಡವರಿಗೆ ಇರ್ತವೆ. ಹಾಗಾಗಿ ಈ ರೀತಿಯಾಗಿ ಅನಿವಾರ್ಯತೆಗೆ ಸಿಕ್ಕು ಬಹಳಷ್ಟು ಬಡ ಹೆಣ್ಣು ಮಕ್ಕಳು ಕೂಡ ನಲುಗಿ ಹೋಗುವಂಥ ಪರಿಸ್ಥಿತಿಗಳು ಕೂಡ ಇದೆ. ಇಲ್ಲಿ ಆ ಹೆಣ್ಣು ಮಗಳ ಪರಿಸ್ಥಿತಿ ಕೂಡ ಅದೇ ಆಗಿರೋದು. ಪಾವಗಡ ಮೂಲದ ಮಹಿಳೆ ಜಮೀನು ವಾಜ್ಯದ ಬಗ್ಗೆ ದೂರು ಕೊಡಲಿಕ್ಕೆ ಅಂತ ಬಂದಿದ್ದರು. ಭಾಳಷ್ಟು ಸರಿ ಇದೇ ಕೇಸ್ನ ಕುರಿತಾಗಿ ಮಾತುಕತೆ ಕೂಡ ನಡೆದಿತ್ತು. ಇನ್ನೊಂದಿಷ್ಟು ವಿಚಾರಣೆ ಮಾಡಬೇಕು ಅಂತ ಮತ್ತು ಅದೇ DYSP ಕಚೇರಿ ಕರೆಸ್ಕೊಂಡಿದ್ದಾರೆ. ಇದನ್ನೆಲ್ಲವನ್ನೂ ಕೂಡ ಪದೇ ಪದೇ ಓಡಾಡಿಸ್ತಾ ಇರೋದು ಕೂಡ ಅಲ್ಲಿನ ಸಹೋದ್ಯೋಗಿ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಗಮನಿಸ್ತಾ ಇದ್ರಂತೆ. ಸ್ಟೇಷನ್ಗೆ ಕರೆಸಿದಂಥ ಪೊಲೀಸ್ ಕಾನ್ಸ್ಟೇಬಲ್ ಆ ಮಹಿಳೆಯನ್ನು ಪುಸ್ಲಾಯಿಸಿ ನೇರವಾಗಿ ಆ ಶೌಚಗೃಹಕ್ಕೆ ಕರೆದುಕೊಂಡು ಹೋಗೋದು, ಜೊತೆಗೆ ಈ ರೀತಿಯಾದಂಥ ಖಯಾಲಿಗಳನ್ನು ಗಮನಿಸ್ತಾ ಬಂದಿದ್ದಂಥ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಮೊಬೈಲ್ನ ಎತ್ಕೊಂಡು ಅಲ್ಲಿ ಕಿಟಕಿಯಲ್ಲಿ ವಿಡಿಯೋ ಕೂಡ ರೆಕಾರ್ಡ್ ಮಾಡಿರೋದು. ತಮಗೆ ನ್ಯಾಯ ಸಿಗಬೇಕಾದ್ರೆ ಇಂಥ ಕೆಲಸವನ್ನು ಮಾಡಬೇಕು ಅಂತ ಮುಂದಾಗಿದ್ದಾರೆ ಮಹಿಳೆ. ಆತ ಅದೇ DYSP ತನ್ನ ಕಾಮತೃಷಿಯನ್ನು ಕೂಡ ತೀರಿಸ್ಕೊಳ್ಳಿಕ್ಕೂ ಕೂಡ ಮುಂದಾಗಿದ್ದಾನೆ. ಆ ವಿಡಿಯೋನ ನೀವು ಗಮನಿಸಿದಾಗ ಒಂದಿಷ್ಟು ಸ್ಪಷ್ಟತೆ ಸಿಗುತ್ತೆ. ಏನು ಸ್ಪಷ್ಟತೆ ಅಂದರೆ, ಆ ಮಹಿಳೆಯೊಂದಿಗೆ ಬಲವಂತವಾಗಿ ನಡೆದುಕೊಳ್ತಾ ಇರೋ ದೃಶ್ಯಗಳು ಕೂಡ ಸೆರೆ ಸಿಕ್ಕಿರೋದು. ಆ ವಿಡಿಯೋದ ಕೊನೆಗೆ ಅಂದರೆ ಯಾರೆಲ್ಲ ವಿಡಿಯೋ ನೋಡಿರ್ತಾರೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಆ ಮಹಿಳೆ ಕಿಟಕಿಯಲ್ಲಿ ವಿಡಿಯೋ ಸೆರೆ ಹಿಡಿತಾ ಇರೋದನ್ನು ಕೂಡ ನೋಡ್ತಾಳೆ. ಅದು ಗೊತ್ತಾಗುತ್ತೆ ಆ ಮಹಿಳೆಗೆ. ಆ ವಿಡಿಯೋ ನನಗೆ ಯಾರೋ ಕಿಟಕಿಯಿಂದ ಈ ಒಂದು ದೃಶ್ಯವನ್ನು ಸೆರೆ ಹಿಡಿತಾ ಇದ್ದಾರೆ, ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಂತ. ನಾನು ಇದನ್ನು ಮುಂದುವರೆದು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಒಂದು ಪೊಲೀಸ್ ಠಾಣೆಯಲ್ಲಿ, ಅದು ಕೂಡ ಪೊಲೀಸ್ ಉಡುಪಿನಲ್ಲಿ ಒಂದು ಪೊಲೀಸ್ ಠಾಣೆಯ ಒಳಗೆ ಅದು ಶೌಚಗೃಹದಲ್ಲಿ ಈ ಮಟ್ಟಕ್ಕೆ ಇಳಿತಾರೆ ಅಂದರೆ ಅದು ಕೂಡ ರೆಕಾರ್ಡ್ ಅರ್ಧಕ್ಕೆ ಸ್ಟಾಪ್ ಆಗಿದೆ. ಇನ್ನೂ ಕೂಡ ಅದನ್ನು ಮುಂದುವರಿಸಿದ್ರೆ ಅಥವಾ ಅಲ್ಲಿ ಯಾರ್ದು ಕೂಡ ನಿರ್ಭೀತಿ ಇಲ್ಲದೆ ಇದ್ದಿದ್ದರೆ ಅಲ್ಲಿ ಏನೆಲ್ಲ ಕೃತ್ಯಗಳು ಒಂದು 4 ಗೋಡೆಯ ಒಳಗೆ ನಡೀತಾ ಇರ್ತಕ್ಕಂಥ ಎಲ್ಲ ಅಸಹ್ಯಕರ ಘಟನೆಯೂ ಕೂಡ ದೃಶ್ಯಗಳು ಕೂಡ ಅಲ್ಲಿ ಕಾಣಸಿಗ್ತಾ ಇತ್ತು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳ್ಬೋದು. ಕೊನೆಗೆ ಅದನ್ನು ನೋಡಿದ ತಕ್ಷಣ ಪೊಲೀಸ್ DYSPಗೆ ಆ ಮಹಿಳೆ ಸೂಕ್ಷ್ಮವಾಗಿ ಹೇಳ್ತಾಳೆ ಯಾರೋ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾರಂತ. ಅಲ್ಲಿಗೆ ಸ್ಟಾಪ್ ಆಗುತ್ತೆ. ತಕ್ಷಣಕ್ಕೆ ಆ ಮೊಬೈಲ್ನ ಈ ಕಡೆ ಎಳ್ಕೊಂಡು ಆತ ಮುಂದಾಗ್ತಾನೆ. ಅದಾದ ಮೇಲೆ ಅದು ಯಾವ ಕಾರಣ ಇರ್ಬೋದು, ಯಾಕೆಂದರೆ ಈ ರೀತಿಯಾದಂಥ ಅನೈತಿಕ ಚಟುವಟಿಕೆಗಳನ್ನು ಪೊಲೀಸ್ ಠಾಣೆಯಲ್ಲಿ ನಿಲ್ಲಿಸಬೇಕು ಅಂತ ನಿರ್ಧರಿಸಿ ಪೊಲೀಸ್ ಕಾನ್ಸ್ಟೇಬಲ್ಗಳು ಅದನ್ನು ವಿಡಿಯೋ ಮಾಡಿದ್ದಾರೋ ಅಥವಾ ಹಣದ ಆಮಿಷಕ್ಕೆ ಡಿಮ್ಯಾಂಡ್ ಇಡಬೇಕು ಅಂತ, ಅಥವಾ ಅದೇ DYSPಯಿಂದ ಕಿರುಕುಳಕ್ಕೆ ಒಳಗಾದಂಥ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಈ ರೀತಿಯಾದಂಥ ವಿಡಿಯೋವನ್ನು ಮಾಡಿಕೊಂಡು ವೈರಲ್ ಮಾಡಿ ಆತನ ಒಂದಿಷ್ಟು ತೇಜೋವಧೆ ಮಾಡಬೇಕು, ಆತನಿಗೆ ಕಳಂಕ ತರಬೇಕು, ಆತನ ಒಂದು ವರ್ಚಸ್ಸಿಗೆ ಕಪ್ಪು ಚುಕ್ಕೆಯನ್ನು ಇಡಬೇಕು ಅನ್ನೋ ಉದ್ದೇಶವಾಗಿ ಮಾಡಿದ್ದಾರೋ ಅದೆಲ್ಲವೂ ಈಗ ಯಾವುದೂ ಕೂಡ ನಗಣ್ಯ ಅಂತ ಅನಿಸುತ್ತೆ. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಈ ರೀತಿಯಾದಂಥ ಕಾನೂನು ಸುವ್ಯವಸ್ಥೆ, ಮಹಿಳೆ ಮಕ್ಕಳು ಸೇರಿದಂಥ ರಾಜ್ಯದ ಜನತೆಯನ್ನು ಒಂದು ಕಡೆ ಸುರಕ್ಷಿತವಾಗಿ ಇಡಬೇಕಾದಂಥ ಪೊಲೀಸ್ ಇಲಾಖೆ ಈ ರೀತಿಯಾದಂಥ ಕೆಲಸವನ್ನು ಮಾಡಿದಾಗ, ಅದು ಕೂಡ ಗೃಹ ಸಚಿವರಾದಂಥ ಡಾಕ್ಟರ್ G. ಪರಮೇಶ್ವರ್ ಅವರು ತವರು ಜಿಲ್ಲೆ, ಎಸ್ಪೆಷಲಿ ನಾವೆಲ್ಲವನ್ನೂ ಕೂಡ ಈಗ ಆ ಕ್ಷೇತ್ರದ ನಾಯಕರಿಗೆ ಅಥವಾ ಗೃಹ ಸಚಿವರಿಗೆ ಯಾಕೆ ಅಂಟಿಕ್ತೀವಿ ಅಂದರೆ ಅವರೆಲ್ಲರೂ ಕೂಡ ನಿರ್ಬಂಧಿಸುವ ಒಂದು ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ಸಚಿವರು, ಗೃಹ ಸಚಿವರು, ಅವರ ಒಂದು ತವರು ಜಿಲ್ಲೆಯಲ್ಲಿ ಈ ಥರದ ಅಸಹ್ಯಕರ ಬೆಳವಣಿಗೆಗಳು ಆಗಬಾರ್ದು. ಇಂಥ ಅಧಿಕಾರಿಗಳು ಪೊಲೀಸ್ ಇಲಾಖೆ ಕೆಟ್ಟ ಹೆಸರು, ಇಡೀ ನಾಗರಿಕ ಸಮಾಜವನ್ನು ತಲೆ ತಗ್ಗಿಸುವಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ಘಟನೆ ನಮಗೂ ಕೂಡ ತರ್ಕಕ್ಕೆ ದೂಡುವಂಥ ಘಟನೆ, ಸ್ಟೇಷನ್ಗಳ ಬಗ್ಗೆ ಅನುಮಾನ ಮೂಡುವಂಥ ಘಟನೆ ಅಂತ ಹೇಳ್ಬೋದು. ಇದಿಷ್ಟು ಈ ಪೊಲೀಸ್ ಅಪ್ಪನ ಒಂದಿಷ್ಟು ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸಿ ನಿಮಗೆ ತಿಳಿಸೋ ಕೆಲಸವನ್ನು ಮಾಡಿದ್ದೇನೆ ಅಂತ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಅಪ್ಡೇಟ್ಸ್ಗಳಿದ್ದರೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ದಯವಿಟ್ಟು ಕಮೆಂಟ್ಸ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.